ವಿಸ್ತಾರ ನ್ಯೂಸ್ನ ಶುರು ಮಾಡ್ತಾ ಇದ್ದೇವೆ, ಮುಂದುವರಿಸ್ತಾ ಇದ್ದೇವೆ. ಬಿಗ್ ಬ್ರೇಕಿಂಗ್ ಅಪ್ಡೇಟ್ ನೊಂದಿಗೆ ನಿಮ್ಮ ಮುಂದೆ ಈಗಾಗಲೇ ಬಂದಿದ್ವಿ ನಾವು. 3 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಅಯ್ಯಯ್ಯೋ, ಘೋಷಣೆ ಕೂಗದ ಪಾಕಿಸ್ತಾನದ ಪರವಾಗಿ ತೋತೋ ಒಂದಿದ್ರು. ಈಗ FSL ವರದಿ ಬಂತಲ್ಲಪ್ಪ, ಏನಂತೀರಿ? ಈಗ ಅವ್ರನ್ನೆಲ್ಲ ಲೈನಿಗೆ ತಗೊಳ್ಳಿ. ಯಾವ ಆಧಾರದ ಮೇಲೆ ಘೋಷಣೆ ಕೂಗಿಲ್ಲ ಅಂದ್ರೆ FSL ವರದಿಯಲ್ಲಿ ನಿಜಾಂಶ ಬಹಿರಂಗವಾಯ್ತಲ್ಲ. ಈಗ ಘೋಷಣೆ ಕೂಗೇ ಇಲ್ಲ ಅಂದವ್ರಿಗೆ ಏನ್ ಹೇಳ್ತೀರಿ ಸ್ವಾಮಿ? ಬುದೇ ದೊಡ್ಡವ್ರೆ, ಬಹಳ ಜನ ಏನೇ ಇದೆಲ್ಲ ಷಡ್ಯಂತ್ರ, ಇರೋ ಬರೋ ಪಾರ್ಟಿಗಳನ್ನೆಲ್ಲ ಕರ್ಕೊಂಬಂದಿದ್ರು. ಆ ಪಾರ್ಟಿಗಳೆಲ್ಲ ಸುಳ್ಳು ಹೇಳೋ ಪಾರ್ಟಿಗಳು ಬಿಡ್ರಿ. ಬುದೇ, ನನಗೂ ಆ ಪಾರ್ಟಿಗೂ ಏನಾಗಬೇಕು? ಆ ಪಾರ್ಟಿ ಹೆಸರು 1000 ಇರಲಿ, ನಮ್ಗೆ ಏನಾಗಬೇಕು? ಬಟ್ ಇವಾಗ ಘೋಷಣೆ ಕೂಗಿರೋದು ನಿಜನಾ? ಸ್ಪಷ್ಟನಾ? ಲೆಟ್ಸ್ ಮೋರ್ ಕ್ಯಾಮ್ರಾಸ್ ಪ್ಲೀಸ್. ನಾವು ಇವತ್ತು ಅತ್ಯಂತ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನ ಅನೇಕ ಜನ ಸರ್ಕಾರದ ಆಯಕಟ್ಟಿನ ಜಾಗದಲ್ಲಿರೋರಿಗೆ ಕೇಳಬೇಕಾಗಿದೆ. ಶಫಿ ನಾಶಿಪುಡಿ ಅಲ್ಲಿ ಕಾಣ್ತಾ ಇದ್ದಾರೆ ನೋಡಿ, ಇವರೇನೇನೆ ಕಾಣಿಸ್ತಾ ಇದ್ದಾರಾ? ಅವ್ರ ಜೊತೆಗೆ ಒಂದು ಚಿಟ್ ಚಾಟ್ ಕೂಡ ಮಾಡಲಾಗಿತ್ತು. ನಾನು ಕೂಗದ ಹಂಗೆ ಏನ್ರಿ, ಏನೂ ಮಾತಾಡ್ತೀರ ಹಾಗ್ರೆ ಅಂತಂದಿದ್ರು. ಅಲ್ಲ, ನಾನು ಒಂದು ಪ್ರಶ್ನೆ, ಓಕೆ, ನಾನು ಎಲ್ಲವನ್ನೂ ಆ ಕಡೆ ಇಟ್ಟು ಕೇಳ್ತೀನಿ ಇವತ್ತು. ಈ ಸಂದರ್ಭದಲ್ಲಿ ಇವತ್ತು ಈ ಪ್ರಶ್ನೆ ಕೇಳ್ತೀನಿ. ಏನು ದರ್ದ್ ಬಂತು ನಿಮಗೆಲ್ಲ ಇಂಥ ದೇಶದ್ರೋಹದ ಕೆಲಸ ಮಾಡೋದಕ್ಕೆ? ದೆಹಲಿ ಇಲ್ತಾಜು, RT ನಗರ ಮುನಾವರ್, ಬ್ಯಾಡಗಿ ಮೂಲದ ಶಫಿ ನಾಶಿಪುಡಿ, ಏನರಪ್ಪ ನಿಮಗೆಲ್ಲ ದರ್ದ್ ಬಂತು? ಲೆಟ್ಸ್ ಫೈರ್ ಪ್ಲೀಸ್, ಡೋಂಟ್ ವೇಟ್. ಇವೆಲ್ಲ ಹೇಳ್ದೆ ನಾನು. ಪ್ರಿಯಾಂಕರ್ಗೆ ಅಂತ ಸುಳ್ಳು ಅಂದ್ಬಿಟ್ಟಿದ್ರು. 5 ದಿನಗಳ ಹಿಂದೆ ಟ್ವೀಟ್ ಮಾಡಿದ್ರು, ಆಮೇಲೆ ಮಾತಾಡಿದ್ರು. ಅಲ್ಲ, ಮಾಧ್ಯಮಗಳು ಜಾಗೃತವಾಗಲಿ, ಜನ ಕಲ್ಯಾಣಕ್ಕೆ ಕಾರಣವಾಗಲಿ, ಈ ರೀತಿ ಭಜನೆಗಲ್ಲ ಅಂದಿದ್ರು ಸಚಿವ ಪ್ರಿಯಾಂಕ್ ಖರ್ಗೆ. ಈಗ ಯಾರ ಪರ ಯಾರ ಸ್ವಾಮಿ ಭಜನೆ ಮಾಡಿದ್ರು? ಕೆಲ ಮಾಧ್ಯಮಗಳಿಗೆ ಮಾತ್ರ ಪಾಕ್ ಜಿಂದಾಬಾದ್ ಅಂತ ಕೇಳಿಸ್ತು. ಭಜನೆ ಮಾಡ್ತಾ ಇದ್ದಾರೆ ಅಂದಿದ್ರು ಸಚಿವ ಪ್ರಿಯಾಂಕ್ ಖರ್ಗೆ. ಐದು ದಿನಗಳ ಹಿಂದೆ ಟ್ವೀಟ್ ಮಾಡಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ರೀತಿ ಸ್ಟೇಟ್ಮೆಂಟ್ ನ ಯಾಕೆ ಕೊಟ್ಟಿದ್ರು ಅಂತ ಒಂದು ಸ್ವಲ್ಪ ಹೇಳ್ಬೋದಾ? ಆನರಬಲ್ ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರೇ, ಯು ಆರ್ ನೌ ಆನ್ಸರಬಲ್. ದಿ ವೆರಿ ಆನರಬಲ್ ITBT ಮಿನಿಸ್ಟರ್ ಮಿಸ್ಟರ್ ಪ್ರಿಯಾಂಕ್ ಖರ್ಗೆ, you are now answerable. ಪ್ಲೀಸ್ ಆನ್ಸರ್ ಮಾಡಿ ಸರ್. ತಾವು ಬಹಳ ದೊಡ್ಡವರಿದ್ದೀರಿ. ನಿಮ್ಮ ಇಡೀ ರಾಜಕಾರಣ ಮತ್ತು ನಿಮ್ಮ ಕುಟುಂಬವೇ ಬಹಳ ಲೆಗಸಿ ಇರುವಂಥ ರಾಜಕಾರಣ. ನೀವು ಬಹಳ ಕಷ್ಟಪಟ್ಟು ಬೆಳೆದು ಬಂದಿದ್ದೀರಿ. ಇಡೀ ಚಿತ್ತಾಪುರ ಕಾನ್ಸ್ಟಿಟ್ಯೂನ್ಸಿಯನ್ನ ತಾವು ಸದ್ಭಾವನೆಯೊಂದಿಗೆ ಬೆಳೆಸಿದ್ದೀರಿ. ನೀವು ಕೇಳ್ದವ್ರಿಗೆಲ್ಲ ಏನ್ರಿ ನಿಮ್ಮ ಕಿವಿಗಂಗೆ ಮಾತ್ರ ಕೇಳಿಸ್ಬಿಡ್ತು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ. ಪ್ರೈವೇಟ್ FSL ಡಿಪಾರ್ಟ್ ಹೂ ಈಸ್ ಐ ಸೇ, ಹೂ ಈಸ್ ಹಿ ಐ ಸೇ ಅಂತ ಅಂದಿದ್ದೀರಿ. ಏನಿದೆ ಇದರಲ್ಲಿ? ಕ್ಯಾಮ್ರಾ ಬನ್ನಿ ಒಂಚೂರು ತೋರಿಸ್ಬೇಕು, ಜನಕ್ಕೆ ತೋರಿಸ್ಬೇಕಲ್ಲ ನಾವು ಹೆಂಗೆ ಹೇಳಿದ್ರು ಅಂತ ಅಲ್ವಪ್ಪ. ಹಿಂಗೆ ತಾವು ಕೈಯಲ್ಲಿ ಒಂದು ಪೇಪರ್ನ ಇಟ್ಕೊಂಬಿಟ್ಟು ಏನಿದೆ ಇದರಲ್ಲಿ, ದರ್ ಇಸ್ ಅ ಹೈ ಪ್ರಾಬಬಿಲಿಟಿ ಅಂತ ಇದೆ ಅಂತಂದಿದ್ರಿ. ವಾಟ್ ಅಬೌಟ್ ನಾವು? ಮಾರುತಿ ಪಾವಗಡ ಮಾತನಾಡ್ತಾರೆ, ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರು. ಮಾರುತಿ ಪಾವಗಡ ಅವರೇ, ನಾನು ನೀವು ಒಂದು ಸ್ವಲ್ಪ ಮಾತಾಡೋಣ. ಓಕೆ,
ಒಂಚೂರು ಮಾತಾಡೋಣ, ಒಂಚೂರು ಮುಂದೆ ಬನ್ನಿ ನೀವು ಇನ್ನೊಂಚೂರು. ಓಕೆ, ಹಾಂ, ಥ್ಯಾಂಕ್ಸ್. ಈಗ ಏನು ಗೊತ್ತಾ, ಈ IT-BT ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಯಾರು? ಈಗ 1 ಲೈನ್ ಕ್ವಶನ್ನು 1 ಲೈನ್ ಆನ್ಸರಪ್ಪ. IT-BT ಮಿನಿಸ್ಟರ್ ಯಾರು? ಪ್ರಿಯಾಂಕ್ ಖರ್ಗೆ. ಓಕೆ, ಗುಡ್. ಅವರು ಒಂದು ಫ್ಯಾಕ್ಟ್ ಚೆಕಿಂಗ್ ಡಿಪಾರ್ಟ್ಮೆಂಟ್ ಅಂತಾನೆ ಓಪನ್ ಮಾಡಬೇಕು ಅಂತ ಹೊರಟಿದ್ರಂತಲ್ಲ, ಹೌದಾ? ಅಥವಾ ಓಪನ್ ಮಾಡಿದ್ದಾರೆ ಈಗಾಗಲೇ? ಇಲ್ಲ, ಆ ಯೋಚನೆಯಲ್ಲಿ ಇದ್ದಾರೆ. ಆದ್ರೆ KPCC ಅಲ್ಲಿ ಏನೆಲ್ಲ ಮಾಡ್ಬೇಕು, ಆ ಡಿಪಾರ್ಟ್ಮೆಂಟ್ಗೆ ಏನೆಲ್ಲ ಮಾಡ್ಬೇಕು ಅದೆಲ್ಲವನ್ನು ಕೂಡ ನಾನು ಮಾಡಿದ್ದೀನಿ ಅನ್ನುವಂತ ಒಂದು ರೀತಿಯಲ್ಲಿ ಪ್ರಿಯಾಂಕ ಖರ್ಗೆ ಅವರು ಇರುವಂತದ್ದು. ಆಯ್ತಾಯ್ತು, ಬಂದೆ ತಡ್ರಿ. ಏನದು ಫ್ಯಾಕ್ಟ್ ಚೆಕಿಂಗ್ ಡಿಪಾರ್ಟ್ಮೆಂಟ್ ಅಂದ್ರೆ ಏನು? ಏನ್ ಫ್ಯಾಕ್ಟ್ ಚೆಕ್ ಮಾಡ್ತಾರಂತೆ? ಮಾಧ್ಯಮಗಳು ಮಾಡುವಂತಹ ಸುದ್ದಿಯಲ್ಲಿ ಸತ್ಯಾಸತ್ಯತೆ ಎಷ್ಟಿದೆ, ಯಾವ ಸುದ್ದಿ ಸತ್ಯ, ಯಾವ ಸುದ್ದಿ ಸುಳ್ಳು ಅಂತ. ಅಂದ್ರೆ ಯಾರು ಸುಳ್ಳು ಸುದ್ದಿ ಅಂತೂ ಮಾಡೋದಿಲ್ಲ. ಪ್ರಿಯಾಂಕ ಖರ್ಗೆ ಅವರ ಲೆಕ್ಕಾಚಾರದಲ್ಲಿ ಅವರು ಬಹುತೇಕ ಎಲ್ಲಾ ಮಾಧ್ಯಮಗಳ ಬಗ್ಗೆನೂ ಕೂಡ ಇರುವಂತಹ ಒಂದು ಅವ್ರಿಗಿರುವಂತಹ ಅನುಮಾನ ಅಂತ ಹೇಳ್ಬೇಕು, ಇಲ್ಲ ಅದನ್ನೇ ಅವ್ರು ತಿಳ್ಕೊಂಡಿರೋದೇ ಸತ್ಯ ಅಂತ ತಿಳ್ಕೊಂಡಿದಾರೋ ಗೊತ್ತಿಲ್ಲ. ಅವ್ರಿಗೆ ಮಾಧ್ಯಮಗಳ ಮೇಲೆ 100ಕ್ಕೆ 100ರಷ್ಟು ಕೂಡ ವಿಶ್ವಾಸ ಇಲ್ಲ ಅನ್ನುವಂಥದ್ದು ಪದೇ ಪದೇ ಕ್ಲೋಸ್ ಮಾಡಕ್ಕೆ ಹೇಳಿ. ಫ್ಯಾಕ್ಟ್ ಚೆಕಿಂಗ್ ಡಿಪಾರ್ಟ್ಮೆಂಟ್ನ ಕ್ಲೋಸ್ ಅಂತ ಇರ್ತದೆ, CLOZ ಅಂತ ಕ್ಲೋಸ್ ಅಂತ ಇರ್ತದೆ. ಯಾವುದಾದ್ರೂ ಅಂಗಡಿ ಹೋದ್ರೆ 10 ರೂಪಾಯಿಗೆ ಒಂದು ಬೋರ್ಡ್ ಸಿಗ್ತದೆ. ಓಕೆ, ಆಮೇಲೆ ಇನ್ನೊಂದು ಅಂಗಡಿ ಹೋದರೆ ಹಾರ್ಡ್ವೇರ್ ಶಾಪ್ಗೆ 5 ರೂಪಾಯಿಗೆ ಒಂದು ಫೆವಿಕಾಲ್ ಸಿಗ್ತದೆ. ಅದನ್ನು ತಗೊಂಬಂದ್ಬಿಟ್ಟು ಆ ಕ್ಲೋಸ್ ಅನ್ನೋ ಒಂದು ಕಾರ್ಡ್ಬೋರ್ಡ್ ಶೀಟಿಂದು ಬೋರ್ಡ್ ಮೇಲೆ ಹಾಕ್ಬಿಟ್ಟು ಟಪಕ್ ಅಂತ ಅಂಟಿಸ್ಬಿಡಕ್ಕೆ ಹೇಳಿ ಫ್ಯಾಕ್ಟ್ ಚೆಕಿಂಗ್ ಡಿಪಾರ್ಟ್ಮೆಂಟ್ಗೆ. ಹೇಳ್ತೀರಾ ಮಾರುತಿ ಪಾವಗಡ? ಮಾತಾಡಿ ಇವಾಗ. ಇಲ್ಲ, ಇವತ್ತು ಆರೋಪಿಗಳು ಬಂಧನ ಆದ ಬಳಿಕ ಪ್ರಿಯಾಂಕ ಖರ್ಗೆ ಅವರಿಗೆ ಮನವರಿಕೆ ಆಗಿರಬಹುದು. I'll get back to you. There are live visuals coming in now. These are the live visuals. ಆರೋಪಿಗಳನ್ನ ಕರೆದುಕೊಂಡು ಹೋಗ್ತಾ ಇರುವ ಸೂಪರ್ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಓನ್ಲಿ ಆನ್ ವಿಸ್ತಾರ. ತಾವು ಗಮನಿಸ್ತಾ ಇದ್ದೀರಿ. Now they are being taken into the custody of police. Live visuals. ಮಹೀಂದ್ರ ಬೊಲೆರೋ ಗಾಡಿಯಲ್ಲಿ, ಪೊಲೀಸ್ ಗಾಡಿಯಲ್ಲಿ ಅವ್ರನ್ನ ಕರೆದುಕೊಂಡು ಹೋಗ್ಲಾಗ್ತಾ ಇದೆ. ಈ ಗಾಡಿಯಲ್ಲಿರುವವರೇ ಆ ರಾಷ್ಟ್ರದ ಪರವಾಗಿ ಘೋಷಣೆಯನ್ನು ಕೂಗಿದ್ದು. ಯಾವ ರಾಷ್ಟ್ರ? ಅದೇ ಭಿಕ್ಷೆ ಬೇಡ್ಕೊಂಡು ತಿಂತಿದೆಯಲ್ಲ ಆ ರಾಷ್ಟ್ರ. ಯಾವ ರಾಷ್ಟ್ರ? ಒಂದು ಹೊತ್ತಿನ ನೀರಿಗೂ ಪರದಾಡ್ತಾ ಇದೆಯಲ್ಲ ಆ ರಾಷ್ಟ್ರ. ಯಾವ ರಾಷ್ಟ್ರ ಅದು ಕಿತ್ತೋಗಿರೋದು? ಅದೇ ರಾಷ್ಟ್ರ. ಅದೇ ರಾಷ್ಟ್ರದ ಪರವಾಗಿ ಘೋಷಣೆ ಕೂಗಿದ್ದು. ಐ ಡೋಂಟ್ ವಾಂಟ್ ಟು ಟೇಕ್ ದಟ್ ಕಂಟ್ರೀಸ್ ನೇಮ್ ಅಟ್ ಆಲ್. ಐ ಆಮ್ ಸಾರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.